ಕಡೆ ಕೂಡ ಕೆಲವೊಂದು ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಈಗ ನಾವು ಸಹ ಮುಂದಿನ ಅವ್ರೇನ್ ಪ್ರತಿಭಟನೆ ಕೆಲವು ಹೋರಾಟಗಳನ್ನ ಎತ್ಕೊಂಡಿದ್ದಾರೆ. ಅದರ ಪ್ರಯುಕ್ತ ನಾವು ಸಹ ಇವತ್ತು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಜಾತನು ಕನ್ನಡದ ಪರವಾಗಿರುತ್ತೆ, ಕನ್ನಡಿಗರ ಪರವಾಗಿರುತ್ತೆ. ಆದ್ರಿಂದ ಈ ಹೋರಾಟವನ್ನ ಇವಾಗ ಪ್ರಾರಂಭ ಮಾಡ್ತೀವಿ. ಪೊಲೀಸ್ ಎಲ್ಲಿ ತನಕ ಬಿಡ್ತಾರ ಅಂತ ಗೊತ್ತಿಲ್ಲ, ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಆದ್ರೂ ಸಹ ನಮ್ಮ ಹೋರಾಟವನ್ನ ಮುಂದುವರಿಸೋದ್ರ ಮುಖಾಂತರ ರಾಜ್ಯ ಸರ್ಕಾರದ ಗಮನವನ್ನ ಸೆಳೀತಾ ಇದೀವಿ. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ನಿಯೋಗಗಳನ್ನ ಕೊಂಡೋಗಿ ಮನವಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಈಗ ಬೆಂಗಳೂರಿನಲ್ಲಿ ಕೂಡ ಹಲವೆಡೆ ನೋಟಿಸ್ ಕೊಡುವಂತ ಕೆಲಸ ಆಗಿದೆ. ಬೆಂಗಳೂರಲ್ಲ, ನಮ್ಮ ಕಾರ್ಯಕರ್ತರು ಎಲ್ಲ ಇಲ್ಲಿದ್ರು, ರಾಮನಗರದಲ್ಲಿ ಇದ್ರು ಸಹ ನಮ್ಮ ಮನೆಗೂ ತಗೊಂಡೋಗಿ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಅನೇಕ ಜನ ಹುಡುಗರಿಗೆ ಮನೆ ಮನೆಗೆ ನೋಟಿಸ್ ಕೊಟ್ಟು ಕನ್ನಡ ಹೋರಾಟಗಾರರಿಗೆ ರೌಡಿಗಳ ರೀತಿಯಲ್ಲಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾನ್ಯ ಗೃಹ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ರಾಜಕಾರಣಿಗಳು ಕನ್ನಡ ಹೋರಾಟಗಾರರು ಬೀದಿಗೆ ಬರಬಾರ್ದು ಅನ್ನುವಂತ ನಿಲುವನ್ನ ಹೊಂದಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸ್ತೀನಿ. ವಾಟಾಳ್ ನಾಗರಾಜ್ ಅವರಿಗೆ ಅಂತ ಹಿರಿಯ ಹೋರಾಟಗಾರರನ್ನ ಹಿಡಿಯುವಂತದ್ದು, ಅವ್ರ ಮನೆಗೆ ಹೋಗುವಂತದ್ದು, ಅವರಿಗೆ ನೋಟಿಸ್ ಕೊಡುವಂತದ್ದು ಇದು ಖಂಡನೀಯ. ವಿಧಾನಸಭೆಯಲ್ಲಿ ಅವರು ಅನೇಕ ಸಂದರ್ಭದಲ್ಲಿ ನಾಡಿನ ಪರವಾಗಿ ಹೋರಾಟವನ್ನ ಮಾಡಿದ್ದಾರೆ, ಕನ್ನಡಿಗರ ಪರವಾಗಿ ಹೋರಾಟ ಮಾಡಿದ್ದಾರೆ. ಅವರು ಕರೆದಿರುವಂತ ಬಂದು ಕನ್ನಡಿಗರ ಪರವಾದಂತ ಬಂದು, ಕನ್ನಡಿಗರಿಗಾಗಿ ಕರೆದಿರುವಂತ ಬಂದು ಸರ್ಕಾರ ಬೆಂಬಲ ಕೊಡಬೇಕಿತ್ತು. ಆದ್ರೆ ಹೋರಾಟಗಾರರಿಗೆ ನೋಟಿಸ್ ಕೊಡುವಂತದ್ದು, ಬಂಧಿಸುವುದನ್ನ ನಾನು ತೀವ್ರವಾಗಿ ಖಂಡಿಸುವಂತ ಕೆಲಸವನ್ನ ಮಾಡ್ತೀನಿ. ಹತ್ತಿಕ್ಕುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಖಂಡಿತವಾಗ್ಲೂ MES ಗುಂಡಗಳನ್ನ ಇಲ್ಲಿ ತನಕ ಎಲ್ಲಿ ನೆಟ್ ಬೋಲ್ಟ್ ಅನ್ನ ಟೈಟ್ ಮಾಡಿದ್ದಾರೆ DK ಶಿವಕುಮಾರ್ ಅವರು, ಅಲ್ಲಿ ಅವರ ಸಚಿವರೇ ಹೋಗಿ ಮರಾಠಿಯಲ್ಲಿ ಭಾಷಣವನ್ನ ಮಾಡ್ತಾರೆ. ಇನ್ನೊಂದ್ ಕಡೆ DMK ಜೊತೆ ಚೆನ್ನಾಗಿರ್ತಾರೆ, ಅವ್ರು ನೆಟ್ ಬೋಲ್ಟ್ ಟೈಟ್ ಮಾಡ್ಲಿ. ಫಸ್ಟ್ ಕನ್ನಡ ಹೋರಾಟಗಾರನ ಯಾಕೆ ನೋಟಿಸ್ ಕೊಡೋದು ಬಂದ್ ಮಾಡೋದು ಮಾಡ್ತೀರಾ? MES ಗೂಂಡಗಳ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಬಂಧಿಸಿ ಎಲ್ಲಿ ಗಲಾಟೆ ಆಗ್ತವೆ? ಅವರೇ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಹಾಕಿದ್ರು, ಕಲ್ಲು ಹೊಡೆದ್ರು, ಅವ್ರ ಮೇಲೆ ಕೇಸ್ ಆಗಲ್ಲ. ಅವ್ರನ್ನ ಬಿಡಿಸುವಂತ ಕೆಲಸವನ್ನ ಇದೇ ರಾಜಕಾರಣಿಗಳು ಮಾಡ್ತಾರೆ. ಕನ್ನಡ ಹೋರಾಟಗಾರರು ಬೀದಿ ಇಳಿದ್ರೆ ಕನ್ನಡದ ಪರವಾಗಿ ಎಲ್ಲರೂ ಕಲ್ಲು ಎಸ್ತವ್ರ? ಕನ್ನಡ ಹೋರಾಟಗಾರರು ಬೆಂಕಿ ಹಾಕಿದಾರ? ಸ್ವಾಭಿಮಾನದಿಂದ ಹೋರಾಟ ಮಾಡ್ತಾ ಇದೀವಿ. ಇಲ್ಲಿ ಯಾರು ಪೇಮೆಂಟ್ ಗೆ ಹಾಕಿದಾರೆ? ಯಾರಿಲ್ಲ. ಇಲ್ಲಿ ಅವ್ರ ಹಣದಲ್ಲಿ ಬಂದಿದ್ದಾರೆ. ಸಾವಿರಾರು ಜನ ಹುಡುಗರು ಬಂದಿದ್ದಾರೆ ಅಂದ್ರೆ ಕನ್ನಡದ ಬಗ್ಗೆ ಕನ್ನಡದ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ. ಕನ್ನಡಕ್ಕಾಗಿ ಪ್ರಾಣ ಕೊಡ್ಲಿಕ್ಕೂ ಸಿದ್ಧವಾಗಿದ್ದೀವಿ. ಕನ್ನಡಿಗರ ವಿರುದ್ಧ ಇದೇ ರೀತಿ ಏನಾದ್ರೂ ಗೂಂಡಾಗಿರಿ ಸರ್ಕಾರ ತಾಳಿದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗತ್ತೆ. ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಈ ಕೂಡಲೇ ಏನ್ ಯೋಜನೆಗಳನ್ನ ನೀವೇ ಘೋಷಣೆ ಮಾಡಿರೋದು ನಾವು ನಿಮ್ಮ ಹತ್ರ ಕೇಳಿಲ್ಲ, ನೀರ್ ಕೊಡಿ ಅಂತ ಕೇಳಿದೀವಿ. ಮೇಕೆದಾಟಿಗೆ ಯಾರು ನೀವು ಹೋಗಿ ಪಾದಯಾತ್ರೆ ಮಾಡಿ ಜಾತ್ರೆ ಮಾಡಿರೋದ್ರ ನೀವೇ ತಾನೆ? ಆ ಯೋಜನೆ ಜಾರಿಗೆ ತನ್ನಿ. ಏನ್ ಪ್ರಯತ್ನ ಪಡ್ತಾ ಇದ್ದೀರಾ? ಯಾವ ನಿಯೋಗ ಕರ್ಕೊಂಡು ಹೋಗಿದ್ದೀರಾ? ಎಷ್ಟು ಫಂಡ್ ಇಟ್ಟಿದ್ದೀರಾ? ಇದನ್ನ ಕೇಳ್ತಾ ಇದೀವಿ ನಾವು ಹೊಸ ಒತ್ತಾಯ ಮಾಡ್ತಾ ಇಲ್ಲ. ನೀವು ಏನ್ ಘೋಷಣೆ ಮಾಡಿದ್ರೆ ಅದನ್ನ ಮಾಡಿ ಅನ್ನೋ ಒತ್ತಾಯವನ್ನು ಮಾಡ್ತಾ ಇದೀವಿ.